ಏನೋ ಸ್ಮಗ್ಲಿಂಗ್ ಕೇಸ್ ನಟಿ ರನ್ಯಾ ರಾವ್ಗೆ ಇಡೀ ಸಂಕಷ್ಟ ಶುರುವಾಗಿದೆ. ಬ್ಲಾಕ್ ಮನಿ ವೈಟ್ ಮಾಡೋದಕ್ಕೆ ನಟಿ ರನ್ಯಾ ರಾವ್ ಯತ್ನಿಸಿದ್ಲ. ಈ ಸ್ಮಗ್ಲಿಂಗ್ ಕೇಸ್ ನಟಿ ರನ್ಯಾ ರಾವ್ಗೆ ಬಹಳ ದೊಡ್ಡ ಸಂಕಷ್ಟ ತಂದಿಟ್ಟಿದೆ. ಈ ಪ್ರಕರಣದಲ್ಲಿ ಈಗ ಇಡೀ ತನಿಖೆ ಶುರುವಾಗಿದೆ. ಬ್ಲಾಕ್ ಮನಿ ವೈಟ್ ಮಾಡೋಕೆ ನಟಿ ರನ್ಯಾ ರಾವ್ ಯತ್ನಿಸಿದ್ಲ. ಸ್ಮಗ್ಲಿಂಗ್ ನಿಂದ ಗಳಿಸಿದಂತ ಕಪ್ಪು ಹಣವನ್ನ ವೈಟ್ ಮಾಡೋಕೆ ಈಕೆ ಪ್ಲಾನ್ ಮಾಡಿದ್ಲ. ಹಣ ವೈಟ್ ಮಾಡೋಕೆ ಬೆಂಗಳೂರು ದುಬೈನಲ್ಲಿ ಕಂಪನಿ ಸ್ಥಾಪನೆ ಮಾಡಿದ್ರು. ವೈರಾ ಡೈಮಂಡ್ಸ್ ಟ್ರೇಡಿಂಗ್ ಹೆಸರಲ್ಲಿ ಕಂಪನಿ ಸಹ ನೋಂದಣಿಯಾಗಿತ್ತು. 2023ರಲ್ಲಿ ದುಬೈನಲ್ಲಿ ವೈರಾ ಡೈಮಂಡ್ಸ್ ಟ್ರೇಡಿಂಗ್ ಅನ್ನ ಓಪನ್ ಮಾಡಿದ್ರು. ವೈರಾ ಡೈಮಂಡ್ಸ್ ನಲ್ಲಿ ಆರೋಪಿ ತರುಣ್ ರಾಜ್ ಕೂಡ ಪಾಲುದಾರ. 2022ರಲ್ಲಿ ಬೆಂಗಳೂರಿನಲ್ಲಿ ಬಯೋ ಎನ್ಹೋ ಇಂಡಿಯಾ ಕಂಪನಿಯನ್ನ ಓಪನ್ ಮಾಡಿದ್ರು. ಸಿರೋಡಾ ಇಂಡಿಯಾ ಅಂತ ಹೆಸರನ್ನ ಬದಲಿಸಿದ್ಲು ನಟಿ ರನ್ಯಾ ರಾವ್. ಅಕ್ರಮವಾಗಿ ಗಳಿಸಿದಂತಹ ಹಣವನ್ನ ಸಕ್ರಮಗೊಳಿಸೋದಕ್ಕೆ ಅಂತಲೇ ಕಂಪನಿಯನ್ನ ಈಕೆ ಓಪನ್ ಮಾಡಿದ್ಲ. ಬೆಂಗಳೂರು ದುಬೈನಲ್ಲಿ ಫ್ಲಾಟ್ ಸಹ ಹೊಂದಿದ್ದಾಳೆ ನಟಿ ರನ್ಯಾ. ಹಣದ ಮೂಲದ ಬಗ್ಗೆ ತನಿಖೆಗಿಳಿದಿದ್ದಾರೆ ಈಗ ಇಡಿ ಅಧಿಕಾರಿಗಳು. ಹಣಕಾಸು ವಹಿವಾಟು ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಇಡಿ ಟೀಮ್. ಶೀಘ್ರದಲ್ಲೇ ರನ್ಯಾ ರಾವ್ ತರುಣ್ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಹವಾಲಾ ಹಣ ಬಳಕೆಯಾಗಿರೋ ಅನುಮಾನ ಬಲವಾಗಿದೆ. ಆ ಕಾರಣಕ್ಕಾಗಿ ಇವರಿಬ್ಬರನ್ನು ಕಸ್ಟಡಿಗೆ ಪಡೆದು ಇಡಿ ಅಧಿಕಾರಿಗಳು ಸದ್ಯದಲ್ಲೇ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಹಲವು ಪ್ರಶ್ನೆಗಳಿಗೆ ಈಗ ಅಧಿಕಾರಿಗಳು ಉತ್ತರ ಪಡೆಯಬೇಕಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಮತ್ತೊಬ್ಬ ಆರೋಪಿ ತರುಣ್ ಮೇಲೂ ಕೂಡ ಇಡಿ ಕಣ್ಣಿದೆ. ಎರಡನೇ ಆರೋಪಿ ಪ್ರಕರಣದ ಎರಡನೇ ಆರೋಪಿ ತರುಣ್ ರಾಜ್. ಈತನ ವ್ಯವಹಾರ ಏನಿತ್ತು ಅದರ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ ಇಡಿ ಅಧಿಕಾರಿಗಳು. ಈತನ ಬ್ಯಾಂಕ್ ಡೀಟೇಲ್ಸ್ ಅನ್ನ ಜಾಲಾಡ್ತಾ ಇದ್ದಾರೆ ಅಧಿಕಾರಿಗಳು. ರನ್ಯಾ ರಾವ್ ಮತ್ತು ತರುಣ್ ರಾಜ್ ಇಬ್ಬರ ಬ್ಯಾಂಕ್ ಡೀಟೇಲ್ಸ್ ನ ಮೇಲೂ ಕಣ್ಣಿಟ್ಟಿದ್ದಾರೆ. ವ್ಯವಹಾರ ಹೇಗಿತ್ತು, ಎಲ್ಲಿಂದ ಹಣ ಬರ್ತಾ ಇತ್ತು, ಎಲ್ಲಿಗೆ ಹೋಗ್ತಾ ಇತ್ತು ಹಣ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಡಿಆರ್ಐ ತನಿಖೆ ವೇಳೆ ಹವಾಲಾ ವಹಿವಾಟು ನಡೆದಿರೋದ್ರ ಬಗ್ಗೆ ಬೆಳಕಿಗೆ ಬಂದಿದೆ. ಹವಾಲಾ ಮೂಲಕ ಚಿನ್ನ ಖರೀದಿಗೆ ದುಬೈಗೆ ಹಣ ರವಾನೆಯಾಗ್ತಾ ಇತ್ತು ಅಂತ. ಇದೇ ಆಧಾರದ ಮೇಲೆ ತನಿಖೆಯನ್ನ ಕೈಗೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಅಕ್ರಮ ಹಣ ವರ್ಗಾವಣೆ ಮಾಡಿದ್ದಂತಹ ಟೀಮ್ ಯಾವುದು ತನಿಖೆ ನಡೀತಾ ಇದೆ. ಯಾವ ನಗರದಿಂದ ದುಬೈಗೆ ಹಣ ರವಾನೆಯಾಗ್ತಾ ಇತ್ತು, ತರುಣ್ ಬ್ಯಾಂಕಿನ ವಹಿವಾಟನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.